ಪೂರ್ವಿತಾ, ನಂಗೆ ಯಾವ ಥರ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮರತೆ. ಅಲ್ಲ, ಇಷ್ಟೆಲ್ಲ ಮಾಡಿರಿ ಅಂತ ಒಂದು ಸಣ್ಣ ಸುಳುನೂ ಕೊಡ್ಲಲೆ. ನೀನು ಹೋಗಲೆ, ಅಮ್ಮ ಕೂಡ ಒಂದು ಮಾತು ಹೇಳಿಲ್ಲ. ನಾನು ಇನ್ನೇ ಇಡೀ ಎಷ್ಟು ಕೇಳಿದೆ ಗೊತ್ತಾ, ಸೀರೆ ತೋರಿಸೆ ಅಮ್ಮ ಹೆಂಗದೆ ನೋಡೋಣ ಅಂದರೆ ತೋರಿಸ್ಲೇ ಇಲ್ಲ. ಪಾಪ ಅಮ್ಮಗಷ್ಟು ಬೈದೆ ನಾನು, ಅಲ್ಲಿಗೆ ಸೀರೆ ತಗೊಬರೋಕ್ಕಾಗ್ಲನೋ ಅಂತ. ನೀನು ಈ ಥರ ಸರ್ಪ್ರೈಸಿಗೆ ಅಂತ ಮಾಡಿಟ್ಟೀಯ ಅಂತ ನನಗೇನು ಗೊತ್ತು. ಅದು ಈ ಬ್ಲೌಸ್ ಇಷ್ಟು ಕರೆಕ್ಟಾಗಿ ಹೆಂಗೆ ಹೊಲಿಸಿದ್ದು ಪೂರ್ವಿತಾ ನೀನು? ಥ್ಯಾಂಕ್ಸ್ ಕಣೆ, ಥ್ಯಾಂಕ್ಸ್ ಹೇಳಬೇಡ ಅಂತ ಮಾತ್ರ ಹೇಳಬೇಡ. ಬೇರೆ ಎಂತ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಖುಷಿನೂ ಆತಾದೆ, ನನ್ನ ಹಣೆಯಲ್ಲೂ ಎಲ್ಲ ಈ ಥರದ್ದೊಂದು ಬರ್ದದೆ ಅಂತಲೇ ನಾನು ಅಂದ್ಕೊಂಡಿರಲ್ಲ ನೋಡು. ಎಲ್ಲ ಖುಷಿ ಖುಷಿಯಾಗಿ ಆತಾದೆ ಕಣೆ. ಈ ಟೈಮಲ್ಲಿ ಮಾತ್ರ ತುಂಬ ಖುಷಿ ಆತಾದೆ. ಆದರೂ ಒಂದು ನನಗೆ ಭಯ ಅಂದರೆ, ರಾಕೇಶ್ ಏನು ಅಂದ್ಕೊಳ್ಳಲೆ ಪೂರ್ವಿತಾ, ನಿಮ್ಮ ಮನೇಲಿ ಈ ಥರ ಸಮಸ್ಯೆ ಇದೆ, ಇವಳು ಈಗಲೂ ಬರೀ ಅವಳ ಅಕ್ಕನ ಸುದ್ದಿ ಮಾತ್ರ ಯೋಚನೆ ಮಾಡಿದ್ಲು ಅಂತ ಅಂದ್ಕೊಳಲ್ಲನೆ. ಸೊ ಅದೇ ಒಂದು ತಲೆ ಬಿಸಿ ನನಗೆ. ಮತ್ತಿನ್ನೇನಿಲ್ಲ ಕಣೆ. ಅಂದ್ಕೊಂಡೆ ನಿಂಗೆ ಯೋಚನೆ ಮಾಡೋಕ್ಕೆ ಏನಾದ್ರು ಒಂದು ಸಿಕ್ಕಿರ್ಬೇಕಿತ್ತಲ್ಲ ಅಂತ. ಕೊನೆಗೂ ಒಂದು ಸಿಕ್ಕೇ ಬಿಡ್ತಾ? ಎಂತ ಅಕ್ಕ ನೀನು, ಒಂದಲ್ಲ ಒಂದು ಏನಾದ್ರು ಬ್ಯಾಡ್ದಿದ್ದೆ ತಲೆ ಒಳಗೆ ತುಂಬ್ಕಿತೀಯ. ರಾಕೇಶ್ ಹಂಗೆಲ್ಲ ಏನು ಅಂದ್ಕೊಳಲ್ಲ. ಹಂಗೆ ಅಂದ್ಕೊಳೋರಾಗಿದ್ದರೆ 2 ದಿವಸದಿಂದ ಬಂದು ಇಲ್ಲೇ ಇರ್ತಿದ್ರಾ? ಎಷ್ಟು ಖುಷಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರು ಗೊತ್ತಾ. ನನಗಿಂತ ಅವ್ರ ಎಫರ್ಟೇ ಜಾಸ್ತಿ ಇದರಲ್ಲಿ. ಅವರಿಗೂ ಹಾಗೆ ಕಣಕ್ಕ. ಈಗ ಸ್ವಂತ ಅಕ್ಕ ಇದ್ದಿದ್ರೆ ಅವ್ರೇನು ಆ ಥರ ಮಾಡ್ತಿರ್ಲ. ನೀನು ಹಾಗೆ ಅಂತಲೇ ಅಂದ್ಕೊಂಡಾರ ಅವರು. ನೀ ಆ ಥರ ಎಲ್ಲ ಏನು ತಲೆ ಒಳಗೆ ಇಟ್ಕೋಬೇಡ. ಏನು ಮೂಮೆಂಟ್ ಅದೇ ಹೇಳ್ದಲ್ಲ, ನನ್ನ ಜೀವನದಲ್ಲೂ ಇಂಥದ್ದೊಂದು ಬರ್ತದೆ ಅಂತ ಅಂದ್ಕೊಂಡಿರಲ್ಲ ಅಂತ. ನಿಮ್ಗೆ ಹಿಂಗಿದ್ದೊಂದು ಅನುಭವ ಕೊಡಬೇಕು ಅಂತಲೇ ನಾನು ಇಷ್ಟು ಮಾಡಿದ್ದು ಕಣಕ್ಕ. ಸಾರ್ಥಕ ಆಯ್ತು. ಕಷ್ಟ ಏನು ಪಡಲ, ನಾನು ಒಂದು ಸಣ್ಣದೊಂದು ಪ್ರಯತ್ನ ಪಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ಮಾತ್ರ ಇನ್ನೊಂದು ಸತಿ ರಾಕೇಶ್ ಏನು ಅಂದ್ಕೋತಾರೆ, ನಿಮ್ಮನೇಲಿ ಸಮಸ್ಯೆ ಅವೆಲ್ಲ ಏನೂ ಇಟ್ಕೋಬೇಡ. ಕರೆಕ್ಟಾಗಿ ಫೋರ್ಸ್ ಕೊಡು ಅಷ್ಟೇ. ಬೇರೆ ಏನು ಯೋಚನೆ ಮಾಡಬೇಡ ನೀನು. ಇವತ್ತಿಡೀ ನಿಂದೆ ಕಣಮ್ಮ. ನೀನು ಹೆಂಗೆ ಬೇಕಾದ್ರೂ ಇರು, ಯಾರು ಏನು ಹೇಳ್ತಾರೆ ಅಂತ ಮಾತ್ರ ಯೋಚನೆ ಮಾಡಬೇಡ ಅಷ್ಟೇ. ನಂಗೆ ಅನ್ಸೋದು, ಎಲ್ಲ ಅಲ್ಲಿ ಇಲ್ಲಿ ಹೋಗಿ ಫೋಟೋಶೂಟ್ ಮಾಡಿಸ್ತಾರಲ್ಲ, ಎಷ್ಟು ಚೆನ್ನಾಗದೆ ನೋಡು. ಮಳೆ ಬಂದಿದ್ದು ಒಂದು ಒಳ್ಳೇದಾತೆ. ಸುತ್ತ ಗ್ರೀನು ಚಂದ ಮಾಡಿ ಫೋಟೋ ತೆಗೆಸ್ಕೊಂಡು ಹೋಗೋಣ. ಹ್ಞೂ ಬಿಡು, ಅದೇನೋ ಹೌದು. ಸುಮ್ಮನೆ ಸಾವಿರಾರು ರೂಪಾಯಿ ಅದಕ್ಕೆಲ್ಲ ಖರ್ಚು ಮಾಡೋದಕ್ಕಿಂತ ಇಲ್ಲೇ ಚೆನ್ನಾಗದೆ. ಆದರೆ ಬೇಗ ಹೋಗೋಣ. ಅಮ್ಮ ದೂರ ಹೋಗ್ಬಿಡಿ ಅಂತ ಹೇಳಿದಲೆ ಪೂರ್ವಿತಾ. ಕಡೆಗೆ ಬೈಯಕ್ಕದೆ. ಅಮ್ಮನಾರು ಹೆಂಗಾರು ಇದು ಮಾಡ್ಬೋದು. ಇವರು ಅತ್ತೆ ಗೊತ್ತಲ್ಲ ನಿಂಗೆ, ಬೇಕಂತಲೇ ಏನಾರು ಹೇಳಿದ್ರೆ. ಇಲ್ಲ ಅಕ್ಕ, ನಿನ್ನ ಅತ್ತೆ ಎಂತಾರು ಹೇಳ್ತಾರೆ ಅಂತ ನಂಗನ್ಸಲ್ಲ. ನಾನು ಬಂದಲ್ಲಿಂದ ನೋಡ್ತಿದ್ದೀನಲ್ಲ, ಮೊದಲಿನ ಹೆಂಗಸೆ ಅಲ್ಲ ಅಂತ ಅನ್ನಿಸ್ತದೆ. ಭಾಳ ಸಾಫ್ಟಾಗಿ ಮಾತಾಡ್ತಾರೆ. ಎಂತಕ್ಕೂ ಜೊತೆಗೆ ಅವ್ರ ಅಕ್ಕ ಬರ್ತಾರೆ ಅಂತ ಮಾಡಿದರೆ ಏನೋ ಬರಲಲ್ಲ, ಅದೊಂದು ಸಲ ಬಿಸಿ ಅದೇ. ಮತ್ತೆ ಬಿಟ್ಟರೆ ಚೆನ್ನಾಗಿ ಮಾತಾಡೋದು, ಏನು ಹೇಳೋದು ಇಲ್ಲ. ಹಿಂಗೆ ಫೋಟೋ ತೆಗೆಸ್ಕೊ ಬರ್ತೀನಿ ಅಂತ ಹೇಳಿದಾಗ ಖುಷಿನೇ ಆಗ್ಯದಪ್ಪ ಅವರಿಗೆ. ನಮ್ಮ ಅಮ್ಮನಾರು ಹೇಳ್ತು ದೂರ ಹೋಗಬೇಡಿ ಅಂತ. ನಿನ್ನ ಅತ್ತೆ ಏನಾರು ಒಂದು ಮಾತು ಹೇಳಿದ್ರಾ? ನಿನ್ನ ಗಂಡ ಏನೋ ಗೊತ್ತಿಲ್ಲ, ಸುಮ್ಮನೆ ಕೂತಿದ್ರಲ್ಲ. ಅದೊಂದು ಹೌದು ಪೂರ್ವಿತಾ, ಅದೊಂದು ಹೌದು ಸುಮ್ಮನೆ ಕೂತಿದ್ರು ಅಲ್ಲ. ನಾನು ಇದನ್ನು ಯೋಚನೆ ಮಾಡಲ ನೋಡು. ಖಂಡಿತ ಸಿಟ್ಟು ಬಂದೇ ಆ ಥರ ಕೂತಿರ್ತಾರೆ. ಅವರಿಗೆ ನಾನು ಇಷ್ಟೆಲ್ಲ ರೆಡಿ ಆಗೋದಂದ್ರೆ ಅಷ್ಟೇನು ಇಷ್ಟ ಆಗಲ್ಲ. ಅದು ಅಲ್ಲದೆ ಇವತ್ತು ನಾನು ಒಬ್ಬಳೇ ರೆಡಿಯಾಗಿನಲ್ಲ, ಅವ್ರಿಗೇನೂ ಮಾಡಲ. ಹಾಗಾಗಿ ಗ್ಯಾರಂಟಿ ಸಿಟ್ಟು ಬಂದಿರ್ತದೆ. ಸಿಟ್ಟಂತ ಒಂಥರ ಹೊಟ್ಟೆ ಕಿಚ್ಚು ಬಿಡು. ನಾ ಇದನ್ನು ಯೋಚನೆ ಮಾಡಿರಲ್ಲ. ಗ್ಯಾರಂಟಿ ಹೇಳ್ತಾರೆ ಪೂರ್ವಿತಾ. ಈಗ ಮನೆಗೆ ಹೋದಕ್ಕೋ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಹೋಗದೆ ಇದ್ರೆ ಇಲ್ಲಿಗೆ ಬಂದರೆ ಹೇಳಂಗಿಲ್ಲ, ಇಲ್ಲಿಂದನೇ ಬೈಕಿತ ಹೋಗ್ತಾರೆ. ಎಷ್ಟು ಖುಷಿ ಪಟ್ಟಿನೋ ಅಷ್ಟೇ ಬೇಜಾರು ಪಡಿಸ್ತಾರೆ. ನಂಗೆ ಅದು ಯೋಚನೆ ಬರಲ್ಲ ಮಾರತಿ. ಸುಮ್ಮನೆ ಒಂದು ಶರ್ಟ್ ತಂದ್ಕೊಳಕ್ಕೆ ಹೇಳಾರು ಹೇಳ್ತಿದ್ದೆ. ನೀನು ಮಾತ್ರ ಇಷ್ಟು ಮಾಡ್ಕೊಂಡಿಯ.
ನಂಗೆ ಮಾತ್ರ ಏನೂ ಇಲ್ಲ ಅಂತಾರೆ. ಈಗ ಫೋಟೋ ತೆಗ್ಸೋಕೆ ಬರೋಕ್ಕೆ ಹೇಳೋಣ ಅಂದರೆ ನಾನು ಮಾಮೂಲು ಶರ್ಟಲ್ಲಿ ಹೆಂಗೆ ಬರಲಿ ಅಂತಾರೆ. ಕರೀದೇ ಇರೋಣ ಅಂದರೆ ನೀನು ಒಬ್ಬಳೇ ಹೋಗಿ ಫೋಟೋ ತೆಗೆಸ್ಕೊಂಡಲ್ಲ, ಎಲ್ಲರೂ ಸಾಧಾರಣ ಗಂಡ ಹೆಂಡತಿ ಇಬ್ಬರು ಹೋಗ್ತಾರೆ ಅಂತ. ಅಯ್ಯೋ ದೇವ್ರೆ, ಏನು ಯೋಚನೆ ಮಾಡಬೇಡ ಅಂತೀಯ ನೀನು. ನಂಗೆ ನೋಡು ಈಗಿಂಥವೇ ಒಂದೊಂದು ಶುರು ಆತವು. ಖಂಡಿತ ಅವ್ರು ಏನಾರು ಹೇಳೇ ಹೇಳ್ತಾರೆ ಪೂರ್ವಿತಾ. ನಿಂಗೆ ಏನು ಹೇಳು, ಏನು ನಿನ್ನ ಸಮಸ್ಯೆ ಏನು ಹೇಳು. ಬಾವನ ಜೊತೆನೂ ಫೋಟೋ ತೆಗೆಸ್ಬೇಕು ಅಂತ ಆಸೆ ಅದೆಯಾ ನಿಂಗೆ? ಇದ್ರೆ ಹೇಳು, ಒಂದು ಫೋನ್ ಮಾಡಿದ್ರೆ ಬರ್ತಾರೆ. ಇಲ್ಲಿದ್ರೆ ಅವರೇ ಹೆಂಗೋ ಬರ್ತಾರೆ ಅಂದ್ಯಲ್ಲ, ಬಂದಾಗ ಫೋಟೋ ತೆಗೆಸ್ಕೊಂಡ್ರು ಸಯ್ಯ. ಅದಕ್ಕೆ ಯಾಕೆ ಅಷ್ಟು ತಲೆ ಬಿಸಿ ಮಾಡ್ಕೋತಿ? ಬೇಡ ಬೇಡ, ಫೋನೆಲ್ಲ ಮಾಡಬೇಡ. ನಾನೀಗ ಹಳೆ ಶರ್ಟಲ್ಲಿ ನಿನ್ನ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳಲ್ಲ ಅಂಥೇಳಿ ಇಲ್ಲಿ ಬಂದ್ಕೊಂಡು ಹೇಳಿದ್ರೆ ಸುಮ್ಮನೆ ಮನ್ಸಿಗೆ ನೋವು. ಇಲ್ಲೇ ಇದ್ದಿದ್ದನ್ನು ನಾವೇ ತಂದ್ಕೊಂಡಂಗೆ ಆಗ್ತದೆ. ಬೇಡ ಬಿಡು, ಆದಂಗೆ ಆಗ್ತದೆ. ಹೋಗೋಣ ಬೇಗ ಇನ್ನೊಂದೆರಡು ಫೋಟೋ ತೆಗಿ ಪೂರ್ವಿತಾ, ತೆಗೆಸ್ಕೊಂಡು ಹೋಗೋಣ. ನಾನು ಮಾತ್ರ ಇವತ್ತು ಒಬ್ಬಳೇ ಇದ್ದಾಗ ಅವ್ರ ಹತ್ರ ಮಾತಾಡೋಕ್ಕೆ ನಿಲ್ಲದೇ ಇಲ್ಲ, ಸಿಕ್ಕದೇ ಇಲ್ಲ ಅವ್ರ ಕೈಗೆ. ನೀವು ಮಾತ್ರ ನಾನು ಬಿಟ್ಟು ಹೋಗಲೇಬೇಡ ಪೂರ್ವಿತಾ. ಅತ್ಲಾಗತ್ತ ಚೂರು ಟೈಮ್ ಸಿಕ್ಕಿದ್ರೆ ಸಾಕು, ಗ್ಯಾರಂಟಿ ಬಂದು ಶುರು ಮಾಡ್ತಾರೆ ಹೇಳೋಕ್ಕೆ. ನೋಡ್ಬೇಕಾರೆ ಹಾಗೆಲ್ಲ ಏನೂ ಆಗಲ್ಲ ಅಕ್ಕ, ನೀ ಯಾಕೆ ತಲೆ ಕೆಡಿಸ್ಕೊತೀಯ? ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರೆ ಸಯ್ಯಲ್ಲ. ಬಾವು ಖುಷಿ ಖುಷಿಲಿ ನಿನ್ನ ಜೊತೆ ನಿಂತು ಫೋಟೋ ತೆಗೆಸ್ಕೊಂಡ್ರೆ ಸಯ್ಯಲ್ಲ. ಅಷ್ಟು ಮಾಡಿದ್ರೆ ಸಾಕ ಹೇಳಿ. ಅಯ್ಯೋ ಎಂತದೆ, ಅವರಿಗೂ ಫೋಟೋ ತೆಗೆಸ್ಕೊಳಕ್ಕೆ ಬರೋಕ್ಕೆ ಹೇಳಿಯ? ಹಾಂ, ಏ ಪೂರ್ವಿತಾ, ಎಂಥದೇ ಮರತಿ ನೀನು. ಇವ್ರನ್ನ ಯಾವಾಗ ಇಷ್ಟು ರೆಡಿ ಮಾಡಿದ್ದೀನೋ? ಓ, ಏನು ಹೇಳಬೇಡಿ ಅಂತ ಹೇಳಿದ್ದೇನೋ, ಅದಕ್ಕೆ ಸುಮ್ಮನೆ ಕೂತಿದ್ರು ನಾನು ಬರೋಷ್ಟೊತ್ತಿಗೆ. ಪೂರ್ವಿತಾ, ನಿಂಗೆ ಯಾವ ಥರ ಥ್ಯಾಂಕ್ಸ್ ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಕಣೆ. ನೋಡೇ ಬಿಟ್ಯಾ, ಇನ್ನು ಗಣ್ಣು ನಿನ್ನಂಗೆ ಅದಾರ ನೋಡು. ಹೇಳಿನಿ ಅರ್ಧ 1 ಗಂಟೆ ಬಿಟ್ಟು ಬನ್ನಿ ಅಂತ, ಇಷ್ಟೊತ್ತಿಗೆ ಬರ್ತೀನಿ ಇಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊತೀನಿ ಅನ್ನಂಗೆ ಆಗಿತ್ತೇನೋ. ಬಂದುಬಿಟ್ಟಾರೆ. ನಿಂಗೆ ಖುಷಿ ಆಯ್ತಾ ಹೇಳು? ಖುಷಿ ಆಯ್ತಾನೆ ಅಕ್ಕ? ಖುಷಿ ಆಗದೆ ಇರ್ತದಾನೆ ಪೂರ್ವಿತಾ? ಇದಕ್ಕಿಂತ ಹೆಚ್ಚಿನ ಖುಷಿ ಇನ್ನೇನು ನೋಡೋಣ ಹೇಳು? ನಿಜ ನಿಜ, ನನ್ನ ಲೈಫಲ್ಲೂ ಹಿಂಗಿದ್ದು ಒಂದು ದಿನ ಬರ್ತದೆ ಅಂತ ನಾನು ಅಂದ್ಕೊಂಡೇ ಇರಲ್ಲ ಬಿಡು. ಅಕ್ಕ ಹೇಳಿದ್ನಿ ಎಷ್ಟು ಸತಿ ಹೇಳ್ತೀವಿ, ಸ್ವಲ್ಪ ಸುಮ್ಮನೆ ಇರಿ. ಈಗ ಖುಷಿಲಿರು ಅಂದರೆ ಖುಷಿಲಿರ್ಬೇಕಷ್ಟೆ. ಹೋ, ಏನು ಬಾವ ತೋಳ್ಗೀಳು ಮಡಿತಾ ಬರ್ತಿದ್ದೀರಿ? ನಾನು ನಿಮ್ಮ ಹೆಂಡತಿಗೆ ಏನೂ ಮಾಡ್ಲಪ್ಪ, ಸುಮ್ಮನೆ ಒಂದೆರಡು ಫೋಟೋ ತೆಗಿತಿದ್ದೆ ಅಷ್ಟೇ. ಇಲ್ಲ ಮಾರತಿ, ಶಕೆ ಆತಿತ್ತಲ್ಲ, ಹಾಗಾಗಿ ಇದನ್ನು ಹೆಂಗೆ ಹಿಡ್ಕೊತಾ ಬರ್ತಾ ಇದ್ದೆ ಅಷ್ಟೇಯ. ನಿನ್ನ ಅಕ್ಕ ಕೊನೆಗೆ ಹಾಗೆ ಯೋಚನೆ ಮಾಡೋಕ್ಕದೆ. ಪೂರ್ವಿತಿಗೆ ಬೇಜಾರಾತು, ನೀವೆಂತಕ್ಕೆ ಹಂಗೆ ಕೈ ತೋಳು ಮಡಿತಾ ಬಂದ್ರಿ ಅಂತ. ಹಾಗೇನಿಲ್ಲ ಮಾರತಿ, ಸುಮ್ಮನೆ ಬಂದಿದ್ದಷ್ಟೇಯ. ನಾನು ಅಂತ ಹೇಳಲ್ಲ, ನಮ್ಮ ಹತ್ರ ನಿಂಗೆ ಇವತ್ತು ಮನೆಗೆ ಹೋದಕ್ಕೂ ಸಮಾ ಬಲಿ ಬಿಡಿಸ್ತಾರೆ ನೋಡ್ಬೇಕಾರೆ. ಅದು ಎಷ್ಟು ಸತಿ ಬಂದು ದಾರಿ ನೋಡಿ ಹೋದ್ರೇನೋ, ಇನ್ನೂ ಬರಲಾ ಅಂತ. ನೀ ನೋಡಿದ್ರೆ ನಂಗೆ ಹೇಳಿ ಬಂದೀಯ 1 ಗಂಟೆ ಬಿಟ್ಟು ಬನ್ನಿ ಅಂತ. ಅವರು ನೀವು ಹೋಗಿ ಬೇಗ ಸರಿತನ ಕರ್ಕೊಬನ್ನಿ, ಬೇಗ ಹೋಗಿ ಸರಿತನ ಕರ್ಕೊಬನ್ನಿ ಮಾರತಿ. ನಾನು ಅದಕ್ಕೆ ನೋಡಿ ಬಂದೇ ಬಿಟ್ಟೆ. ಬೇಗ ಫೋಟೋ ತೆಗಿ, ಒಂದೆರಡು ಫೋಟೋ ತೆಗಿ ಮಾರತಿ, ಹೋಗೋಣ ಆದಷ್ಟು ಬೇಗ ಮನೆಗೆ ಹೋಗೋಣ. ಇಷ್ಟೆಲ್ಲ ಮಾಡಿ ಸುಮ್ಮನೆ ಬೈಸ್ಕಿನ ಕತಿಯಾಗಿತ್ತು ಕೊನೆಗೆ. ಅಲ್ಲ ಅದೆಲ್ಲ ಇರಲಿ, ನೀವೇ ಡ್ರೆಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಆವಾಗ? ನಂಗೆ ಒಂದು ಮಾತು ಹೇಳಲೇ ಇಲ್ಲಲ್ಲ ನೀವು. ನಾನು ಎಲ್ಲಿ ರೆಡಿ ಮಾಡ್ಕೊಂಡಿದ್ದು ಮಾರತಿ, ಎಲ್ಲ ನಿನ್ನ ತಂಗಿದೇ ಕೆಲಸ. ನನಗೂ ಇಲ್ಲಿಗೆ ಬಂದ ಮೇಲೆ ಗೊತ್ತು, ಆದರೂ ನೀನು ಹೊರಡಕ್ಕಿಂತ ಮುಂಚೆ ಗೊತ್ತಿತ್ತು. ಎಂತ ಹೇಳೋಕ್ಕೂ ಬಾಯೇ ಬಿಡಬೇಡಿ, ಅಕ್ಕೋಗೊಂಚೂರೂ ಗೊತ್ತಾಗಂಗಿಲ್ಲ ಅಂದಿತ್ತು. ಅದಕ್ಕೆ ಸುಮ್ಮನೆ ಕೂತಿದ್ದೆ, ಆ ರಗಳೆನೇ ಬೇಡ ಅಂತ. ಹಾಂ ಹಾಂ, ಗಂಡ ಹೆಂಡತಿ ಮಾತಾಡ್ಕೊಳೋದಾದ್ರೆ ಆಮೇಲೆ ಮಾತಾಡ್ಕೊಬೋದೇ. ಈಗ ನಿಂತ್ಕೊಳ್ಳಿ ಒಟ್ಟಿಗೆ, ಒಂದೆರಡು ಫೋಟೋ ತಗೊಂಡು ಹೋಗೋಣ ಬಾವ ಬೇಗ. ಅಮ್ಮನಂಗೆ ಬಲಿ ಬಿಡಿಸ್ತದೆ. ಹಾಂ, ರೆಡಿನಾ? ತೆಗಿಲಾ? ರೆಡಿ ಗಿಡಿ ಏನಿಲ್ಲ, ಬೇಗ ತೆಗಿ ಪೂರ್ವಿತಾ. ಹೇಳಿ ಕೇಳಿಸ್ಕೊಂಡಲ್ಲ, ಅಮ್ಮ ಬೈತಾ ಇದೆಯಂತೆ ಅಲ್ಲಿ, ಬೇಗ ಹೋಗೋಣ. ಇರಲಿ ಬಿಡು, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಾಳೆ, ಅವಳಿಗೆ ಬೇಕಾದಂಗೆ ಒಂದೆರಡು ಫೋಟೋ ತಕ್ಕೊಂಡ್ಲಿ. ಎಷ್ಟೊತ್ತಿಗೆ ಹೋದರೂ ನಿಮ್ಮ ಅಮ್ಮ ಈಗ ಬೈಯೋದೇ. ನಿಂಗೇನು ಬೈಯಲ್ಲ, ಅವಳಿಗೆ ಬೈತಾರೆ ಪಾಪ. ಇಷ್ಟೆಲ್ಲ ಇಷ್ಟಪಟ್ಟು ಮಾಡಾಳಲ್ಲ,
ಹೀಗೆಲ್ಲ ಮಾಡ್ತಾಳೆ ಅಂತ ನಂಗೆ ಗೊತ್ತೇ ಇರಲ್ಲ ಮರತೆ. ಬಾಯಿ ಮಾತ್ರ ಜೋರು, ಮನಸ್ಸು ಭಾಳ ಒಳ್ಳೇದು ನಿನ್ನ ತಂಗಿದಲ್ಲ. ಹ್ಞೂ ಮತ್ತೆ ಸದ್ಯ ಈಗಲಾರು ಗೊತ್ತಾತಲ್ಲ ನಿಮಗೆ. ಪೂರ್ವಿತಾ, ತೊಂದರೆ ಇಲ್ಲ, ನೀ ಗಡಿಬಿಡಿ ಮಾಡ್ಕೊಂಬೇಡ. ಹೆಂಗೆ ಬೇಕೋ ಹಂಗೆ ತಕ್ಕ ನಿಧಾನ ಆದರೂ ಅಡ್ಡಿಲ್ಲ. ನಾನು ಹೇಳ್ತೀನಿ ನಿಮ್ಮ ಅಮ್ಮಗೆ. ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಯಾ, ಮತ್ತು ಯಾಕೆ ನಿಂಗೊಂದು ನಿರಾಸೆ ಮಾಡೋದು? ನನಗೆ ನಿರಾಸೆ ಆಗಬಾರ್ದು ಅಂತನೇನ, ತಮಗೆ ಚಂದ ಫೋಟೋ ತೆಗೆಸ್ಕೊಳ್ಳೋಣ ಅನ್ನೋ ಆಸೆ ಇದೆ ಅಂತ ಅದನ್ನು ಹೇಳೋಕ್ಕಾಗಲ್ಲ. ಹಣೆ ಬರೋಕ್ಕೆ ನೀವು ಮಾಡಬೇಕಿತ್ತು ಇದನ್ನು. ಕೊನೆ ಪಕ್ಷ ಫೋಟೋಕಾರು ಬಂದು ನಿಂತ್ರಲ್ಲ, ಅದೇ ಸಮಾಧಾನ. ಹಾಂ ಸರಿ ಬಾವ, ಸರಿ. ನಿಮಗೆ ಖುಷಿ ಆತಾ ಹೇಳಿ? ಬಟ್ಟೆ ಇಷ್ಟ ಆತಾ? ಹಾಂ, ಇಷ್ಟ ಆಯ್ತು. ಒಂಚೂರು ಫುಲ್ ಕೈ ಆಗಿದ್ರಿಂದ ಒಂಚೂರು ಸೆಕೆ ಅನ್ನೋದು ಬಿಟ್ಟರೆ ಮತ್ತೆಲ್ಲ ಇಷ್ಟ ಆಯ್ತು. ತೆಗಿ ಫೋಟೋ ತೆಗಿ ಈಗ. ಅಯ್ಯ ನಿಮ್ಮ ಕೊನೆಗೂ ಒಂದು ಕೊಂಕು ಹೇಳೇ ಬಿಟ್ರಲ್ಲ. ಸೆಕೆ ಆಗ್ತಿತ್ತಂತೆ ಫುಲ್ ಕೈ ಆಗಿದ್ರಿಂದ. ಏನು ಜನನೇನ ಎಲ್ಲ ಸರಿ ಅಂತ ನಿಮ್ಮ ಬಾಯಲ್ಲಿ ಬರೋದೇ ಇಲ್ಲ ಯಾವಾಗಲೂ. ಹೋಗಲಿ, ನಾ ತಲೆ ಕೆಡಿಸ್ಕೊಳಲ್ಲ. ಪೂರ್ವಿತ್ ಬೈತಾಳೆ. ಪೂರ್ವಿತಾ, ಎಲ್ಲ ಸರಿ ಅದೇ ಕಣೆ, ಏನಾಗಲ್ಲ. ನೀನು ಬಾರೆ, ನಾನು ನಿಂತು ಒಂದು ಫೋಟೋ ತೆಗೆಸ್ಕೊಳ್ಳೋಣ. ಇವ್ರು ತೆಗಿತಾರೆ ಬಾ. ಆಗದೆ ಒಂದೆರಡು ಫೋಟೋ ನಾನು ನೀನು ತೆಗೆಸ್ಕೊಳ್ಳೋಣ. ಅಲ್ಲ, ನಿಮ್ಮ ಅಮ್ಮ ಬೈತಾ ಇದ್ದಾರೆ ಮರತೆ. ಹೇಳ್ತಿದ್ದೀನಿ ನಾನು ನಿಂಗೆ. ಅಲ್ಲ ಕಡೆಗೆ ನನ್ನ ತಂಗಿ ಜೊತೆ ಫೋಟೋ ತೆಗೆಸ್ಕೊಳೋದಕ್ಕಾಗೆ ಹಿಂಗೆ ಹೇಳಿದ್ರು ಅನ್ಬೇಡ. ಬೈತಾ ಇದ್ದಿದ್ದಂತೂ ಹೌದು, ಟೈಮ್ ಆಗಿದೆ. ಅಕ್ಕ ಬೇಡ ಕಣೆ, ಅವಾಗ ಸೆಲ್ಫಿ ತಕ್ಕೊಂಡಿವಲ್ಲ ಸಾಕು. ಈಗ ಮನೆ ಕಡೆ ಹೋಗೋಣ ಆತ. ನಿಧಾನ ಬಾ, ನಾನು ಮುಂದೆ ಹೋಗಿರ್ತೀನಿ. ಬಾವ, ನಿಧಾನ ಕರ್ಕೊಬನ್ನಿ ಅವಳನ್ನತ. ನಾ ಮುಂದೆ ಹೋಗಿರ್ತೀನಿ.